ಗ್ರೇಟರ್ ಬೆಂಗಳೂರು ಸಂಬಂಧಪಟ್ಟಂಗೆ ಈಗಷ್ಟೇ ವರದಿಯನ್ನ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ರಿಜ್ವಾನ್ ಅರ್ಷದ್ ಅವರ ಸಮಿತಿ ಸಲ್ಲಿಕೆ ಆಗಿರುವಂತದ್ದು. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸ್ಪೀಕರ್ ಯುಟಿ ಖಾದರ್ ಅವರಿದ್ದಾರೆ. ಸರ್, ಬಹಳಷ್ಟು ಕುತೂಹಲ, ಜೊತೆಗೆ ಕಳೆದ ಬಾರಿ ನೀವೇ ಕೂಡ ಸಮಿತಿಯನ್ನ ರಚನೆ ಮಾಡಿರುವಂತದ್ದು, ಈಗಾಗಲೇ ಸಲ್ಲಿಕೆ ಆಗಿರುವಂತದ್ದು. ಇದನ್ನ ಎಷ್ಟರ ಮಟ್ಟಿಗೆ ವರದಿಯನ್ನ ತಾವು ಸ್ವೀಕಾರ ಮಾಡ್ತೀರಿ, ಮತ್ತು ಮತ್ತೇನಾದ್ರೂ ಕೂಡ ಸಭೆ ಮಾಡುವಂತ ಅವಶ್ಯಕತೆ ಇದೆಯಾ? ಹೇಗೆ ಬೆಂಗಳೂರಿನ ಸಮಗ್ರವಾದ ಒಂದು ಅಭಿವೃದ್ಧಿಯ ದೂರದರ್ಶಿತವಾದ ಒಂದು ಬಿಲ್ ಅನ್ನು ಕಳೆದ ಜುಲೈಯಲ್ಲಿ ಇವತ್ತು ಮಂಡನೆ ಆಗಿತ್ತು. ಸಂಬಂಧಪಟ್ಟ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅದು ಮಂಡನೆ ಮಾಡಿದ್ರು. ಅದು ಚರ್ಚೆಯಾದ ಸಂದರ್ಭದಲ್ಲಿ ಬಹಳ ಸಲಹೆ ಸೂಚನೆಗಳಿತ್ತು. ಚರ್ಚೆ ಆಗಿ ಪ್ರತಿಪಕ್ಷದ ನಾಯಕರು, ಸದಸ್ಯರು, ಆಡಳಿತ ಪಕ್ಷ ಸದಸ್ಯರು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗಬೇಕಾದ ಕಾರಣ ಇದಕ್ಕೆ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಿ ಅದನ್ನು ಎಲ್ಲ ಪಕ್ಷ ಸದಸ್ಯರಲ್ಲಿ ಇದ್ದುಕೊಂಡು ಚರ್ಚೆ ಮಾಡಿ ಆ ವರದಿಯನ್ನು ಮಂಡಿಸಿ ಮತ್ತೆ ನಾವು ಅದನ್ನು ಚರ್ಚೆಗೆ ತೆಕ್ಕೊಳ್ಳುವಂತ ಹೇಳಿ ಅಲ್ಲಿ ಚರ್ಚಿಸಿದ ಕಾರಣ ನಾನು ಅದನ್ನು ಆದೇಶ ಮಾಡಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಆದೇಶ ಮಾಡಿದೆ, ಅದನ್ನು ಸಲ್ಲಿಸಿದ್ದೆ. ಅದಕ್ಕೆ ಅನುಗುಣವಾಗಿ ನಾನು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಅಧ್ಯಕ್ಷ ಆಗಿದ್ದು ನಾನು ರಿಜ್ವಾನ್ ಅರ್ಷದ್ ಅವರನ್ನು ಮತ್ತು ಸದಸ್ಯರಾಗಿ ಕೆಲವೊಂದು ಶಾಸಕರನ್ನು ಕೂಡ ನೇಮಕ ಮಾಡಿದ್ದೆ. ಅವರಿಗೆ ಮೊದಲು 3 ತಿಂಗಳ ಟೈಮ್ ಅವಕಾಶ ನಾವು ಕೊಟ್ಟಿದ್ದೆವು, ಮತ್ತು ಸ್ವಲ್ಪ ಟೈಮ್ ಎಕ್ಸ್ಟೆನ್ಷನ್ ಕೇಳಿದ್ರು, ಆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ. ಇವತ್ತು ಬಹುಶಃ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಗ್ರೇಟರ್ ಬ್ಯಾಂಗ್ಳೂರಿನ ವಿಧೇಯಕಕ್ಕೆ ಸಂಬಂಧಪಟ್ಟಾಗೆ ಅವರ ಅಂತಿಮದ ವರದಿಯನ್ನು ಕೊಟ್ಟಿದೆ. ಇದನ್ನು ಬಹಳ ಸಂತೋಷ ಸ್ವೀಕರಿಸಿದ್ದೇನೆ. ಇದನ್ನು ಇನ್ನು ಅಸೆಂಬ್ಲಿಯಲ್ಲಿ ಅಧಿವೇಶನದ ಮಂಡನೆ ಮಾಡಬೇಕು. ಯಾವಾಗ ಮಂಡನೆ ಮಾಡಬೇಕು, ಯಾವಾಗ ಚರ್ಚೆಗೆ ತೆಗೆದುಕೊಳ್ಬೇಕಂತ ನಾವು ಬಿಸಿನೆಸ್ ಅಡ್ವೈಸರ್ ಕಮಿಟಿ ಮೀಟಿಂಗ್ ಇದೆ, ಆ ಕಮಿಟಿ ಮೀಟಿಂಗ್ ಮಾಡಿ ತೀರ್ಮಾನ ತೆಗೆದುಕೊಳ್ತೇನೆ. ಆ ಸಮಿತಿಯಲ್ಲಿ ಪ್ರತಿಪಕ್ಷದ ನಾಯಕರು ಇದ್ರ ಅಂತ ರಿಜ್ವಾನ್ ಇದ್ದಾರೆ. ಪ್ರತಿಪಕ್ಷದ ನಾಯಕರು ಎಲ್ಲಾ ಪಕ್ಷದ ನಾಯಕರಲ್ಲಿ ಇದ್ರು. ರಿಜ್ವಾನ್ ಅರ್ಷದ್ ಅವರು ಅದು ಅಧ್ಯಕ್ಷರು ಮಾತ್ರ ನಗರದಲ್ಲಿ. ಎಲ್ಲ ಪಕ್ಷದ ಶಾಸಕರು ಅದರಲ್ಲಿ ಭಾಗಿಯಾಗಿದ್ದಾರೆ. ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಅದರ ಅರ್ಥ ಏನು? ಜಂಟಿ ಸೆಲೆಕ್ಟ್ ಕಮಿಟಿ ಅಂದ್ರೆ ಎಲ್ಲಾ ಪಕ್ಷ ಸೇರಿಕೊಂಡು ಮಾಡುವಂತ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಇವತ್ತು ಅದೇ ಪ್ರತಿಪಕ್ಷದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅಂತಂದ್ರೆ, ಯಾಕೆ ಗ್ರೇಟರ್ ಬೆಂಗಳೂರು, ಬ್ರಾಂಡ್ ಬೆಂಗಳೂರು ಎಲ್ಲ ಅದನ್ನು ಕೂಡ ಸೀಮೆ ಇವ್ರಿಗೆ ಮಾಡ್ಲಿಕ್ಕಾಗ್ತಿಲ್ಲ, ಇಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ನೋಡಿ, ಇದೆಲ್ಲ ನಮ್ಗೇನು ಗೊತ್ತಿದೆ. ನನ್ನ ಜವಾಬ್ದಾರಿಯನ್ನು ಜಾಯಿಂಟ್ ಸೆಲೆಕ್ಟ್ ಮಾಡಿಕೊಂಡು ವರದಿ ಕೇಳುದು. ವರದಿ ಕೊಟ್ಟಿದ್ದೇವೆ, ವರದಿಯನ್ನು ಮಂಡಿಸ್ತೇವೆ, ಅಲ್ಲಿ ಚರ್ಚೆ ಆಗಲಿ, ಚರ್ಚೆಗೆ ಬಂದಾಗ ಏನು ಎಲ್ಲ ಸೇರಿಕೊಂಡು ತೀರ್ಮಾನ ಮಾಡ್ತಾರೆ, ಅಂತಿಮ ಆಗುವಂತದ್ದು. ಸರ್, ಇನ್ನೊಂದ್ ಕಡೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ಮೋಹನ್ ದಾಸ್ ಪೈ ಅವರು ಸಾಕಷ್ಟು ಗಣ್ಯರು ಒಂದಷ್ಟು ಟ್ವೀಟ್ ಕೂಡ ಮಾಡಿರುವಂತಂದ್ರೆ, ಬೆಂಗಳೂರು ಅಭಿವೃದ್ಧಿ ಸಾಕಷ್ಟು ಆಗಬೇಕು ಅಂತ. ಇಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರನ್ನ ಈ ಸಮಿತಿ ಕೊಟ್ಟಿರುವಂತದ್ದು ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಅನ್ನೋದು ಕೂಡ ಪ್ರಶ್ನೆ ಚರ್ಚೆ ಆಗ್ತಿರುವಂತದ್ದು. ಸಾರ್ವಜನಿಕ ಬಿಲ್ ನಲ್ಲಿ ಪ್ರೆಸೆಂಟ್ ಆದಾಗ, ಬಿಲ್ ನಲ್ಲಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಿ ಅಂತ ಹೇಳಿದಾಗ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ನಾವು ಮಾಡಿದ್ದೇವೆ. ಅವ್ರು ವರದಿ ಕೊಟ್ಟಿದ್ದಾರೆ, ನಾವು ಅದನ್ನು ಅಸೆಂಬ್ಲಿಯಲ್ಲಿ ಮಂಡನೆ ಮಾಡ್ತೇವೆ. ಅಲ್ಲಿ ಎಲ್ಲ ಕೂಡ ವಿಚಾರ ಚರ್ಚೆ ಆಗ್ತದೆ. ಅಕಸ್ಮಾತ್ ಗಲಾಟೆಗೆ ಇದರಿಂದನೇ ಸಾಕಷ್ಟು ಸಮಯಗಳು ಹಾಳಾಗುವಂತ ಸಾಧ್ಯತೆಗಳು ಇದೆಯಾ ಈ ಬಾರಿ ಅಂತ? ಅದಕ್ಕಾಗಿ ನಾನು ಸಮಾಧಾನ ಮಾಡ್ಲಿಕ್ಕೆ ಅಲ್ಲಿ ಕೂತ್ಕೊಂಡಿದ್ದೇನೆ, ಅದನ್ನು ಸಮಾಧಾನ ಮಾಡ್ತೇನೆ. ಎಷ್ಟು ಮಟ್ಟಿಗೆ ಸಿದ್ಧತೆ ಆಗಿದೆ ಸರ್ ಉಳಿದೆಲ್ಲ ವಿಚಾರಕ್ಕೆ? ಈ ವಿಚಾರಗಳನ್ನು ಹೊರತುಪಡಿಸಿದ್ರೆ ಈ ಬಾರಿ ಅಧಿವೇಶನದಲ್ಲಿ ವಿಶೇಷತೆ ಇದೆ? ಅಧಿವೇಶನ ಇಲ್ಲ, ಒಂದು ಅಧಿವೇಶನ ದೀರ್ಘಕಾಲ ಅಧಿವೇಶನ ನಡೀತದೆ, 3 ವಾರಗಳ ಕಾಲ. ಮತ್ತೆ BSc ಅಲ್ಲಿ ಅದು ಹೆಚ್ಚುವರಿ ಆಗ್ಲಿಕ್ಕೆ ಆಗ್ತಾ ಇಲ್ವ ಅಂತ BSc ಅಲ್ಲಿ ತೀರ್ಮಾನ ಆಗ್ತದೆ. ಎಲ್ಲ ಅಧಿವೇಶನದಲ್ಲಿ ಬಹಳಷ್ಟು ಚರ್ಚೆಗಳು ಮತ್ತು ಬಜೆಟ್ ಅಧಿವೇಶನದ ಕಾರಣ ಮತ್ತು ಜಂಟಿ ರಾಜ್ಯಪಾಲ ಜಂಟಿ ಅಧಿವೇಶನ ಇದ್ದ ಕಾರಣ ಬಹಳಷ್ಟು ಮಹತ್ವದ ಒಂದು ಅಧಿವೇಶನ ಆಗ್ತದೆ. ಹೇಗೆ ನಡೆಸಬೇಕು, ಏನೆಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲ ನಾವು ಅಧಿಕಾರಿ ವರ್ಗ ಕೂತ್ಕೊಂಡು ಅದನ್ನು ಫೈನಲ್ ಮಾಡ್ತಾ ಇದ್ದೇವೆ. ನೀವೆಲ್ಲ ಒಂದ್ ಕಡೆ ಗುರುಗಳು, ಬಟ್ ರಾಜ್ಯದ ಜನರಿಗೆ ಈ ಗ್ಯಾರಂಟಿ ವ್ಯವಸ್ಥೆಯಲ್ಲಿ ಬಜೆಟ್ಗಳು ಎಷ್ಟು ಮಟ್ಟಿಗೆ ಜನರಿಗೆ ತಲುಪುತ್ತೆ, ಜೊತೆಗೆ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಸರ್ಕಾರದ ಬಳಿ ಹಣ ಇದೆಯಾ ಅನ್ನೋದು ಕೂಡ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋ, ಜನರಿಗೂ ಕೂಡ ಭಯ ಇದೆ ಹೀಗೆ ಅಂತ. ಅದಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಇವಿಷ್ಟು ಸ್ಪೀಕರ್ ಯುಟಿ ಖಾದರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.